ಆತ್ಮೀಯ ಬೆಳೆಗಾರ ಮಿತ್ರಗಳಿಗೆ ನಮಸ್ಕಾರ. ನಾನು ನಿಮ್ಮ ಚಂದ್ರಶೇಖರ್ ಲಿಂಬೆಕೊಂಡ. ಇವತ್ತಿನ ದಿವಸ ನಾವು ಕಾಳುಮೆಣಸು ಬುಟ್ಟಿಯನ್ನು ಹೇಗೆ ನೆಡೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ನಾವು ಮೊದಲು ಕಾಳುಮೆಣಸು ಬಳ್ಳಿಯನ್ನು ಹೇಗೆ ನೆಡೋದು ಅನ್ನೋದ್ರ ಬಗ್ಗೆ ಒಂದು ಪೂರ್ಣ ಮಾಹಿತಿಯನ್ನು ಹಾಕಿದ್ವಿ. ಅದಕ್ಕಿಂತ ಮೊದಲು ಕಾಫಿ ಗಿಡ ಅಥವಾ ನೆರಳಿನ ಗಿಡನ, ತೋಟದಲ್ಲಿ ನೆರಳು ಗಿಡವನ್ನು ಹೇಗೆ ನೆಡಬೇಕು, ಬೇರು ಹೇಗೆ ಕೊಕ್ಕೆ ಆಗುತ್ತೆ ಅಥವಾ ಬೇರನ್ನು ಹೇಗೆ ಸರಿ ಮಾಡಿ ನಡ್ಕೊಬೇಕು ಅಂಥೇಳಿ ಅದ್ರ ಬಗ್ಗೆ ವೈಜ್ಞಾನಿಕವಾದ ಮಾಹಿತಿಯನ್ನು ಹಾಕಿದ್ವಿ. ಈ ಸರಿ ಬುಟ್ಟಿಯನ್ನು ನೆಡಬೇಕಾದ್ರೆ ಹೇಗೆ ಮಾಡಬೇಕು? ಇವತ್ತಿನ ಕಾಲಮಾನದಲ್ಲಿ ಜನ ದುಬಾರಿಯಾಗಿದ್ದಾರೆ, ಹಾಗೆ ಬೆಲೆನೂ ದುಬಾರಿಯಾಗಿದೆ. ಈ ಕೃಷಿಯನ್ನು ನಾವು ವ್ಯಾಪಾರದ ದೃಷ್ಟಿಯಿಂದ ನೋಡಬೇಕಾಗಿದೆ. ಆ ವ್ಯಾಪಾರ ದೃಷ್ಟಿಯಿಂದ ನೋಡಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ನಮಗೆ ಗೊತ್ತು ವೈಜ್ಞಾನಿಕ ಮಾಹಿತಿ ಅಗತ್ಯ. ವೈಜ್ಞಾನಿಕ ಮಾಹಿತಿಯಿಂದ ನಾವು ಕೃಷಿಯನ್ನು ಮಾಡಬೇಕು. ಈಗ ನಾವು ಕಾಳುಮೆಣಸು ಬುಟ್ಟಿಯನ್ನು ಎಲ್ಲರೂ ನೆಡ್ತಾರೆ, ಅಂದರೆ ಜಾಸ್ತಿ ಜನ ಸತ್ತು ಹೋಗುತ್ತೆ. ನೆಡಬೇಕಾದ್ರೆ ಗಿಡದ ಆಯ್ಕೆ ಸರಿ ಇರೋದಿಲ್ಲ, ಜಾಗದ ಆಯ್ಕೆ ಸರಿ ಇರೋದಿಲ್ಲ, ಆ ನಂತರ ನೆಡುವ ಕ್ರಮ ಸರಿ ಇರೋದಿಲ್ಲ. ಹೀಗೆಲ್ಲ ಆಗಿ ಸತ್ತು ಹೋಗ್ತಾ ಇರುತ್ತೆ. ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ಅಲ್ವಿನ್ ರೇಗು ಅವರು ಇದ್ದಾರೆ. ಅವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಹಿಂದೆ ಕೆಲಸ ಮಾಡ್ತಂಥವ್ರು. ಈಗ ಕೃಷಿಯಲ್ಲಿ ತೊಡಗಿಸ್ಕೊಂಡಾಗ ಸ್ವಲ್ಪ ಏರುಪೇರು ಆಗುತ್ತೆ. ಹಾಗಾದಾಗ ಅವರು ಪ್ರತಿಯೊಂದು ಬೇರೆ ಕ್ಷೇತ್ರದಲ್ಲಿ ಸೂಕ್ಷ್ಮವಾಗಿ ವಿಚಾರವನ್ನು ಸೂಕ್ಷ್ಮಿಸಿದಾಗ ಇದು ನಮಗೆ ಕೃಷಿ ಯಾಕೆ ಕೈಗೆ ಬರೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ಯೋಚನೆಯಿಂದ ಅವರು ನಮ್ಮಲ್ಲಿಗೆ ಇವತ್ತು ಬಂದಿದ್ದಾರೆ. ಅವರೊಂದಿಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಈಗ ಈ ಥರ ನಾವು ಗುಂಡಿಯನ್ನು ಮಾಡ್ಕೊಬೇಕು. ಸ್ವಲ್ಪ ಬಣಲೆ ಆಕಾರದಲ್ಲಿ ಗುಂಡಿ ಇರಬೇಕು. ಆ ನಂತರ ಬುಟ್ಟಿಯನ್ನು ಇಟ್ಟರು. ನಾವು ಗಿಡನ ಮೊದಲು ನಾವು ನಮ್ಮದೇ ನರ್ಸರಿಲಾದರೆ ನಾವು ಬಾವಸ್ಟಿನ್ ಅಥವಾ M45 ಹೊಡ್ಕೊಂಡಿರ್ತೀವಿ. ನಾವು ಈ ತೋಟಕ್ಕೆ ತರಬೇಕಾದ್ರೆ ನಾವು ಮೈಲ್ತುತ್ತನ್ನು ಹೊಡ್ಕೊಂಡಿರಬೇಕು, ಅಂದರೆ ಬೋಡೋ ದ್ರಾವಣವನ್ನು ಹೊಡ್ಕೊಂಡಿರಬೇಕು. ಇದಕ್ಕೆ ನಾವು ಬೇರೆ ಕಡೆಯಿಂದ ಗಿಡ ತಂದಿರೋದು. ಇದಕ್ಕೆ COCಯನ್ನು ಹಾಕಿದ್ದೀವಿ. ಇದು ಈ ಬೇರಿನ ರಚನೆ ಹೇಗಿರುತ್ತೆ ಅಂತಂದರೆ, ಇದು ಮೇಲ್ಭಾಗಕ್ಕೆ, ಅಂದರೆ ಭೂಮಿಯ ಮೇಲ್ಭಾಗಕ್ಕೆ, ಮಣ್ಣಿನ ಮೇಲ್ಭಾಗಕ್ಕೆ ಹರಡ್ಕೊಳ್ಳುತ್ತೆ. ಹಾಗಾಗಿ ನಾವೇನಾಗ್ತದೆ, ಇದಕ್ಕೆ ಆಳಗುಂಡಿ ಅಗತ್ಯ ಇಲ್ಲ. ಇದು ನೀರು ಮತ್ತು ಗಾಳಿಯನ್ನು ಹುಡುಕ್ತಾ ಬೇರು ಮೇಲ್ಕಡೆಗೆ ಬರುತ್ತೆ. ಸರ್ಫೇಸಿಂಗ್ ಸಿಸ್ಟಮ್, ಮೆದು ಮಣ್ಣನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ನಾವು ಇದನ್ನು ಭೂಮಿಯ ಮೇಲ್ಕಡೆ ನೆಡಬೇಕು. ಇದಕ್ಕೆ ಈ ಥರ ಮಿಟ್ಟಿಡಲ್ಲ ಹೀಗೆ ನಾವು ಮಣ್ಣನ್ನು ಹಾಕಿ ಹಾಕಿ ಸುತ್ತವನ್ನು ಮಣ್ಣನ್ನು ಏರಿಸಿ ಕೊಡಬೇಕು. ಈ ಮಣ್ಣನ್ನು ಏಕೆ ಏರಿಸಿ ಕೊಡಬೇಕಂತಂದರೆ, ಇದು ನಾವು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಗಿಡವನ್ನು ನೆಡಬೇಕು. ಮೇಲ್ಕಡೆ ನೆಟ್ಟರೆ ನಾವು ಮೇಲ್ಕಡೆ ಅದನ್ನು ದಂಡೆ ನಿರ್ಮಿಸಿದಂಗೆ ಆಗ್ತದೆ, ನೀರಲ್ಲಿ ನಿಲ್ಲುತ್ತೆ. ನೀರಲ್ಲಿ ನಿಂತಾಗ ಅದು ಗಿಡ ಏನಾಗುತ್ತೆ, ಕೊಳಿಲಿಕ್ಕೆ ಸಾಧ್ಯ ಆಗ್ತದೆ, ಕೊಳೆ ರೋಗ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಗಿಡವನ್ನು ನೆಟ್ಟು ಇದು ಮಾಡಬೇಕು. ಈ ಮರ ಮತ್ತು ಯಾವುದೇ ದೊಡ್ಡ ಮರ ಆದರೂ ಮರಕ್ಕೂ ಗಿಡಕ್ಕೂ ಸುಮಾರು ಒಂದು 4-5 ಇಂಚು ವ್ಯತ್ಯಾಸ ಇರಬೇಕು, 4-5 ಬೆರಳು ವ್ಯತ್ಯಾಸ ಇರಬೇಕು. ಹಾಗೆ ನೆಡಬೇಕು. ಈ ಸುತ್ತ ಮಣ್ಣು ಸುಮಾರು 1.5 ಅಡಿ ಆಗಲ್ಲ, 1.5 ಫೀಟ್ ಸುತ್ತ ಮಣ್ಣನ್ನು ಏರಿಸ್ಕೊಡ್ಬೇಕು. ಇದಕ್ಕೆ ಯಾವುದೇ ಮಳೆ ನೀರು, ಯಾವುದೇ ನೀರು ನಿಲ್ಲದೇ ಇದ್ದಂಗೆ ಏರಿಸ್ಕೊಡ್ಬೇಕು. ಮತ್ತು ಏನಾಗ್ತದೆ ಅಂತ, ಮಣ್ಣು ಭೂಮಿಯ ಲೆವೆಲ್ ಇದ್ದರೆ, ಭೂಮಿಯ ಕೆಳಭಾಗದಲ್ಲಿದ್ದರೆ ಏನಾಗ್ತದೆ, ಮಣ್ಣು ನೀರಲ್ಲಿ ನಿಂತು ಮಣ್ಣು ಅಂಟಾಗಿ ಏನಾಗ್ತದೆ, ಮಣ್ಣು pH ಕಡಿಮೆ ಆಗೇ ಆಗ್ತದೆ ತನ್ನಿಂತಾನೆ. ಹೀಗೆ ಮಣ್ಣು ಎಸೆದಾಗ pH ಕಡಿಮೆ ಆಗೋದಿಲ್ಲ, pH ಸ್ವಲ್ಪ ಸಾಕಷ್ಟು ಇರುತ್ತದೆ. ಇಸ್ಕೊಟ್ಟಲ್ಲ. ಈಗ ಸುತ್ತ ಇದು ಮಾಡಬೇಕು. ಇದು ಸುಮಾರು 6-7 ತಿಂಗಳು ಈ ಮಣ್ಣನ್ನು ತಡೆಯುತ್ತೆ, ಅಂದರೆ ಟೆಂಪ್ರೇಚರನ್ನು ತಡೆಯುತ್ತೆ. ಜೊತೆಗೆ ನೀರು ಇದಾಗುತ್ತೆ, ಗಾಳಿ ಒಳಗಡೆ ನುಗ್ಗುತ್ತೆ. ಗಾಳಿ ಒಳಗಡೆ ನುಗ್ಗಿದಾಗ ಸೂಕ್ಷ್ಮಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಆ ನಂತರ ಇದಕ್ಕೆ ನಾವು ಏನು ಮಾಡಬೇಕಂತಂದರೆ, ಸುತ್ತದರ್ಗನ ಇದು ಮಿಟ್ಟಿ ಕಮ್ಮಿ ಹೂವು ಉದರ್ಗ. ಆ ನಂತರ ಏನು ಮಾಡಬೇಕಂತಂದ್ರೆ, ನಾವು ದರ್ಗನ್ನು ಹಾಕಬೇಕು. ಈ ಒಣ ದರ್ಗನ್ನೇ ಹಾಕಬೇಕು, ನಾವು ಬೇರೆ ಹಸಿ ದರ್ಗನ ಹಾಕಬಾರ್ದು. ಒಣ ದರ್ಗನ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಸಣ್ಣ ಚಿಂತನೆ. ಒಣ ದರ್ಗ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಸಸ್ಯ ಎಲ್ಲ ಮುಳುಗಬಾರ್ದು. ಇದು ಈ ಏನು ಹಳೆ ಕಟಿಂಗ್ಸ್ ಇದೆಲ್ಲ ಅದು ಕಾಣ್ತಾ ಇರಬೇಕು. ಅದು ಮುಳುಗಿದರೆ ನಿಮಗೆ ಅದೇನಾಗ್ತದೆ, ನೀರಲ್ಲಿ ಕೊಳ್ತು ಹೋಗೋಕ್ಕೆ ಸಾಧ್ಯ ಇದೆ. ಇನ್ನು ಜಾಸ್ತಿ ಮಳೆ ಬರೋದಿಲ್ಲ, ಆದರೆ ಮಳೆ ಒಂದು 6-8 ಇಂಚು ಮಳೆ ಬಂದರೆ ಸಾಕು ಗಿಡ ನೆಟ್ಟಾದ ಮೇಲೆ. ಇದಕ್ಕೆ ಒಣ ದರ್ಗನ ಸುತ್ತ ಹಾಕಬೇಕು. ಒಣ ದರ್ಗ ಯಾಕೆ ಹಾಕಬೇಕಂದ್ರೆ, ಜೋರು ಮಳೆಯಲ್ಲಿ ಅದು ಎಲೆಗೆ ಅಡಿಗಳಿಂದ ನೀರು ಬಿದ್ದಾಗ, ಆ ಮಣ್ಣು ಬಿದ್ದಾಗ ಆ ಮಣ್ಣೇನಾಗುತ್ತೆ, ಎಲೆ ಮೇಲೆ ಹಿಡ್ಕೊಳ್ಳುತ್ತೆ. ಎಲೆ ಹಿಡ್ಕೊಂಡಾಗ ಆಗ ಪತ್ರಹರಿತ ಕಡಿಮೆ ಆಗಿ ಏನಾಗುತ್ತೆ, ಅದು ಎಲೆ ಡ್ರಾಪ್ ಆಗ್ತದೆ, ಕೊಳೆ ರೋಗ ಬರಲಿಕ್ಕೆ ಸಾಧ್ಯ ಇದೆ.
ಹಾಗಾಗಿ ನಾವು ಮೊದಲು ಪ್ಲಾಂಟಿಂಗ್ ಮಾಡಬೇಕಾದ್ರೆ ಮೊದಲು ಒಂದು ಸರಿ ಬೋಡ ದ್ರಾವಣ ಪಾತಿಯಲ್ಲೇ ಹೊಡ್ಕೊಬೇಕು. ಆನಂತರ ಇಲ್ಲಿ ತಂದು ಈ ಥರ ಕ್ಲೀನ್ ಮಾಡಿ ನೆಟ್ಟಾಗ ಇನ್ನೊಂದು ಸರಿ ನಮಗೆ ತೀರಾ ಕಷ್ಟ ಆಗೋದಿಲ್ಲ. ಇನ್ನೊಂದು ಸರಿ ನಾವು ಸೆಪ್ಟೆಂಬರ್ ಕೊನೆಯಲ್ಲಿ ನಾವು ಏನು ದೊಡ್ಡ ಬಳ್ಳಿಗೆಲ್ಲ ಬೋಡ ಹೊಡಿಬೇಕಾದ್ರೆ ಆವಾಗ ಒಂದು ಸರಿ ಬೋಡ ಹೊಡೆದು ಸಾಧ್ಯ ಹೋದ್ರೆ ಆವಾಗೂ ಒಂದು ಸರಿ ದರ್ಗ ಕೊಟ್ಟು ಈ ಥರ ನಾವು ಅಕ್ಟೋಬರ್ ನವಂಬರಲ್ಲಿ ಕಾಫಿ ಧೂಳಕ್ಕೆ ಮಾಡಿದಾಗ ದರ್ಗನ್ನು ಕೊಟ್ಟು ರಾಶಿ ಮಾಡಿದಾಗ ಇದು ಸೂಪರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು ಅಲ್ವಿನ್ ರೇಖ ಅವರೇ. ಧನ್ಯವಾದಗಳು.